me forever on fire. ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡ್ತಿದೆಯಾ ಸರ್ಕಾರ? ಪರಿಹಾರದಲ್ಲೂ ಹಿಂದೂ ವರ್ಸಸ್ ಮುಸ್ಲಿಂ ಭೇದ ಭಾವದ ಚರ್ಚೆ ಶುರುವಾಗಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದರೆ ಹುಬ್ಬಳ್ಳಿಯ ಸಿಲಿಂಡರ್ ಬ್ಲಾಸ್ಟ್ ಕೇಸ್ನಲ್ಲಿ ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡುತ್ತೆ ಸರ್ಕಾರ. ಆದರೆ ಮಂಗಳೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಒಂದು ಕೇಸ್ ಆಯಿತು. ಅಲ್ಲಿ ಪರಿಹಾರ ಘೋಷಣೆ ಮಾಡಲಿಕ್ಕೆ ವಿಳಂಬವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಚರ್ಚೆ ಆಗ್ತಾ ಇದೆ. ಅಲ್ಲಾದರೆ ನೀವು ಅಷ್ಟು ಬೇಗ ಎಚ್ಚೆತ್ತುಕೊಳ್ತೀರಿ, ಆದರೆ ಇಲ್ಲಿ ಯಾಕೆ ವಿಳಂಬ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮಂಜನಾಡಿಯಲ್ಲಿ ಮುಸ್ಲಿಂ ಕುಟುಂಬದ 3 ದುರ್ಮರಣಕ್ಕೀಡಾಗಿದ್ದಾರೆ. ಪರಿಹಾರ ವಿಳಂಬ ಹಿನ್ನೆಲೆ ಸ್ಪೀಕರ್ ಖಾದರ್ಗೆ ಜಾಲತಾಣಗಳಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಸ್ಲಿಮರ ಜೀವ ಅಷ್ಟು ಅಗ್ಗವೇ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ ಜಾಲತಾಣಗಳಲ್ಲಿ. ಜಾಲತಾಣದ ಪೋಸ್ಟರ್ಗೆ ಸ್ಪೀಕರ್ UT ಖಾದರ್ ಗರಂ ಆಗಿಬಿಟ್ರು. ಆಸ್ಪತ್ರೆಗೆ ಬಂದು ಸಂತ್ರಸ್ತರನ್ನ ನೋಡಿದವರು ಎಲ್ಲಿಯೋ ಕುಳಿತು ಬರೀತಾರೆ, ಇವರಿಗೆ ಜೀವಕ್ಕಿಂತ ದುಡ್ಡು ಮುಖ್ಯ, ಪರಿಹಾರ ಕೊಡಿಸೋದು ನನ್ನ ಜವಾಬ್ದಾರಿ. ಮಂಗಳೂರಿನಲ್ಲಿ ಗರಂ ಆಗಿನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸ್ಪೀಕರ್ UT ಖಾದರ್. ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ UT ಖಾದರ್ ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಅವತ್ತು ಮಂಗಳೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ವಾ, ಆ ಪ್ರಕರಣದಲ್ಲಿ 3 ಜನ ಸತ್ತು ಹೋದ್ರಲ್ವಾ. ಸರ್ಕಾರ ಯಾಕೆ ಆ ಕುಟುಂಬಕ್ಕೆ ಪರಿಹಾರ ನೀಡುವಲ್ಲಿ ವಿಳಂಬ ಮಾಡ್ತು? ಅದೇ ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟಾಗಿ 9 ಜನ ಗಂಭೀರವಾಗಿ ಗಾಯಗೊಂಡರು. ಆ ವಿಚಾರದಲ್ಲಿ ಯಾಕೆ ನೀವು ಬೇಗನೆ ಕ್ರಮವನ್ನು ತೆಗೆದುಕೊಂಡ್ರಿ? ಅಂದರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಭೇದ ಭಾವ ಮಾಡ್ತಾ ಇದ್ದೀರಾ? ಬರೀ ಮುಸ್ಲಿಮರ ಓಟ್ ಅಷ್ಟೇ ಬೇಕಾ ನಿಮಗೆ? ಖಾದರ್ ಅವ್ರಿಗೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ. ಅಂದರೆ ಮುಸ್ಲಿಮರ ತುಷ್ಟೀಕರಣ ಮಾಡುವಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಮಾತಾಡ್ತೀರಿ? ಈಗ ಪರಿಹಾರ ಅಂತ ಬಂದಾಗ ಅಷ್ಟು ಅಗ್ಗ ಆಗ್ಬಿಡ್ತಾ ನಿಮಗೆ? ಜೀವಕ್ಕೆ ಬೆಲೆನೇ ಇಲ್ವಾ? ಅಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ಮುಸ್ಲಿಮರ ಜೀವನ ಅಂಥೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗ್ತಾ ಇದೆ. UT ಖಾದರ್ ಅವರಿಗೆ, ಯಾಕಂದರೆ ಅವರು ಮುಸ್ಲಿಂ ಸಮುದಾಯದವರೇ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೀವಾದರೂ ಕೂಡ ಸರ್ಕಾರದ ಗಮನಕ್ಕೆ ತರಬಹುದಾಗಿತ್ತಲ್ವಾ? ಮುಖ್ಯಮಂತ್ರಿಗಳಿಂದ ಪರಿಹಾರ ಕೊಡಿಸ್ಬೋದಾಗಿತ್ತಲ್ವಾ ಬೇಗನೆ? ಯಾಕೆ ಮೀನಾಮೇಷವನ್ನು ಮಾಡ್ತಾ ಇದ್ದೀರಿ? ಈ ರೀತಿ ನಿರ್ಲಕ್ಷ್ಯ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿಯೂ ಕೂಡ ಅದು ಹೇಗೆ ಕೊಡಬೇಕಂತಲ್ಲಿ ನನಗೆ ಗೊತ್ತಿದೆ, ಅದು ಅವ್ರ ಮನೆಯವ್ರಿಗೆ ಗೊತ್ತಿದೆ, ಊರವ್ರಿಗೆ ಗೊತ್ತಿದೆ. ಇವನು ಮನೆಯ ಇವನು ಸಂಬಂಧಿಕವೂ ಅಲ್ಲ, ಇವನು ಮನೆಯವನು ಕೂಡ ಅಲ್ಲ, ಇವನ ಊರವನು ಕೂಡ ಅಲ್ಲ, ಇವನ ಒಂದು ಪೇಷಂಟ್ ನೋಡಲೂ ಇಲ್ಲ, ಇವನಿಗೆ ಅಲ್ಲಿ ಬಂದು ಒಂದು ಸಹಕಾರ ಕೂಡ ಕೊಡಲಿಲ್ಲ. ಎಲ್ಲಿಯ ಕೂತ್ಕೊಂಡು ಬರಿಬೇಕಾದ್ರೆ ಏನು ಮನಸ್ಥಿತಿ? ಬರೆದಂತ ನಮಗೆ ಬೇಜಾರಿಲ್ಲ. ವಾಟ್ ಈಸ್ ದ ಥಿಂಕಿಂಗ್? ಈ ರೀತಿ ಒಂದು ಮನಸ್ಥಿತಿ ಹೋಗೋದಾದರೆ ಈಗ ಜೀವಕ್ಕಿಂತ ದುಡ್ಡು ಮುಖ್ಯ ಇವರಿಗೆ. ಅದರ ಬದಲೆಲ್ಲ ಪ್ರಾರ್ಥನೆ ಮಾಡಿ ಅವ್ರು ಬದುಕಲಿ ಅಂತ ಹೇಳಿ ಒಂದು ವಿಚಾರ. ಒಂದು ಕಾಲಘಟ್ಟಕ್ಕೆ ಬಂದಾಗ ಟ್ರೀಟ್ಮೆಂಟ್ ನಮಗೆ ಇಷ್ಟು ಜನ ಗುಣಮುಖರಾಗ್ತಾರೆ, ಇಷ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಅದನ್ನು ಇಂಥ ಅವಘಡದಲ್ಲಿ ಒಂದು ಕುಟುಂಬದಿಂದ ಇಷ್ಟು ಜನ ನಷ್ಟಕ್ಕೊಳಪಟ್ಟಿದ್ದಾರೆ, ಅದು ನನ್ನ ಜವಾಬ್ದಾರಿ ಎಲ್ಲ ಮಾಡಿಸುವಂಥದ್ದು. ಆಗಲೇ ನಾನು ಆಲ್ರೆಡಿ ಡಿಸ್ಕಸ್ ಬಂದ ಇದ್ದಂತಾರೆ ಮುಖ್ಯಮಂತ್ರಿ ವಿಚಾರ ಹೇಳಿದೆ. ಇದು ನನಗೆ ಫೋನಲ್ಲಿ ಮಾಡ್ಬೋದು. ಅದು ಏನು, ಅದು ಜನರಿಗೆ ನನಗೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ವಿಶ್ವಾಸ ಇದೆ, ಮನೆಯವರು ಕೂಡ ವಿಶ್ವಾಸ ಇದೆ. ತಾರತಮ್ಯ ಮಾಡಿದೆ, ಅಲ್ಲಿ ಕೊಟ್ಟೆ ಇಲ್ಲಿ ಕೊಡಿ, ಇದು ಒತ್ತಡವ? ಇದು ಪೊಲಿಟಿಕ್ಸ್ ಅಲ್ವಾ? ಅದೇ ಕೇಳಿ, ಈ ಮನೆಯವರು ಕೇಳಿದ್ರೆ ಹೌದಪ್ಪ ಗೊತ್ತಿದೆ, ಇದೆಲ್ಲ ಮುಗೀತು, ಅವರು ಡಿಸ್ಚಾರ್ಜ್ ಆಗಿದ್ದಾರೆ, ಇನ್ನು ಡೇಂಜರ್ ಪೊಸಿಷನ್ನವ್ರ ಮೇಲೆ ಬಂದಿದ್ದಾರೆ, ಅದು ಕೆಲವರು ಸಕ್ಸಸ್ ಆಗಲ್ಲ. ಆ ಒಂದು ಕಾಲಘಟ್ಟ ಮುಗಿದ ನಂತರ ಮತ್ತೆ ಆಗದಿದ್ದರೆ ಈ ವಿಚಾರವನ್ನು ಹೇಳುವಂಥ ವಿಚಾರ ಮಾಡಬೇಕು. ಇಲ್ಲಿಯೂ ಕೂಡ ಅದು ಹೇಗೆ ಕೊಡಬೇಕಂತಲ್ಲಿ ನನಗೆ ಗೊತ್ತಿದೆ, ಅದು ಅವ್ರ ಮನೆಯವ್ರಿಗೆ ಗೊತ್ತಿದೆ, ಊರವ್ರಿಗೆ ಗೊತ್ತಿದೆ. ಇವನು ಮನೆಯ ಸಂಬಂಧಿಕವೂ ಅಲ್ಲ, ಇವನು ಮನೆಯವರು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಹುಬ್ಬಳ್ಳಿ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸರ್ಕಾರ ಬೇಗ ಸ್ಪಂದಿಸ್ತು, ಹೌದು, ಬಟ್ ಇಲ್ಲಿ ವಿಳಂಬವನ್ನು ಮಾಡ್ತಾ ಇದೆ. ಬಟ್ ಈಗ ಯಾವ ರೀತಿಯಾದಂತಹ ಚರ್ಚೆಗಳು ಕಾರಣ ಆಗ್ತಾ ಇದೆ? ಮತ್ತು ಈಗ UT ಖಾದರ್ ಅವರು ಗರಂ ಆಗಿನೇ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ, ಬಟ್ ಈ ಸಂದರ್ಭದಲ್ಲಿ ಯಾಕೆ ಅನ್ನುವಂಥ ಆಯಾಮದಲ್ಲಿ ಪ್ರಶ್ನೆ ಎತ್ತಿದ್ದಾರೆ. ಹೇಗೆ
ನಿಜವಾಗ್ಲೂ ಪ್ರಭು, ಯಾಕಂದ್ರೆ ಎರಡೂ ಪ್ರಕರಣಗಳು ಕೂಡ ನಿಜಕ್ಕೂ ಬೇಸರ ತರಿಸುವಂತಹ ಘಟನೆಗಳು. ಎರಡು ಪ್ರಕರಣಗಳಲ್ಲೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿ ದುರ್ದೈವಿಗಳು ದುರಂತಕ್ಕೀಡಾಗಿದ್ದಾರೆ. ಇವ್ರಿಗೆ ಪರಿಹಾರ ಕೊಡಬೇಕು ಅನ್ನುವಂತ ಆಗ್ರಹಕ್ಕೆ ಸ್ಪಂದಿಸಿ ಸರ್ಕಾರ ಹುಬ್ಬಳ್ಳಿಯ ಪ್ರಕರಣ ಸಂಬಂಧಪಟ್ಟಂತೆ ಮೃತಪಟ್ಟಂತ ಅಯ್ಯಪ್ಪ ಮಾಲಾಧಾರಿಗಳಿಗೆ ತಕ್ಷಣ ಪರಿಹಾರವನ್ನ ಘೋಷಣೆ ಮಾಡಿತ್ತು. ಆದ್ರೆ ಉಳ್ಳಾಳದ ಮಂಜನಾಡಿ, ಅಂದ್ರೆ ಮಂಗಳೂರಿನ ಉಳ್ಳಾಳದ ಮಂಜನಾಡಿಯಲ್ಲೂ ಕೂಡ 19 ದಿನಗಳ ಹಿಂದೆ ಒಂದೇ ಕುಟುಂಬದ 3 ಸಿಲಿಂಡರ್ ಬ್ಲಾಸ್ಟ್ ಅನ್ನ ಮೃತಪಟ್ಟಿದ್ದಾರೆ. ಓರ್ವಳ ಸ್ಥಿತಿ ಗಂಭೀರವಾಗಿತ್ತು, ಆದ್ರೆ ಅದೃಷ್ಟವಶಾತ್ ಆಕೆ ಬಚಾವಾಗಿದ್ದಾಳೆ. ಇಷ್ಟು ದಿನ ಕಳೆದರೂ ಕೂಡ ಯಾಕೆ ಪರಿಹಾರವನ್ನ ನೀಡಿಲ್ಲ ಅನ್ನುವಂತಹ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರಗೊಂಡಿತ್ತು. ಮತ್ತು ಮೃತಪಟ್ಟಂತವರು ಮುಸ್ಲಿಮರು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕ್ಷೇತ್ರದ ಶಾಸಕ ಸಹಿತ ರಾಜ್ಯದ ಒಂದು ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರು ಕೂಡ ಯಾಕೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಟೀಕಾ ಪ್ರಹಾರಗಳು ಸ್ಪೀಕರ್ UT ಖಾದರ್ ಅವರ ವಿರುದ್ಧ ವ್ಯಕ್ತವಾಗಿತ್ತು. ಆದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡುವಂತ ಸಂದರ್ಭ ಸ್ಪೀಕರ್ UT ಖಾದರ್ ಅವರು ಗರಂ ಆಗಿದ್ದಾರೆ. ತುಂಬಾ ಗಂಭೀರವಾಗಿ ಈ ವಿಚಾರಕ್ಕೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಂದ್ರೆ ಏನು ಈಗ ಸಾವಿನಲ್ಲೂ ಕೂಡ ರಾಜಕೀಯವನ್ನ ಮಾಡಬಾರ್ದು ಅನ್ನುವಂತಹ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತು ಮಂಜನಾಡಿಯ ಪ್ರಕರಣ ಏನಿದೆ ಇದು ಇನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಅನ್ನುವಂತ ರೀತಿಯ ಒಂದು ಉತ್ತರ. ಅಂದ್ರೆ ಈಗ ನಿನ್ನೆಗೆ ಓರ್ವ ಯುವತಿ ಅದನ್ನ ಡಿಸ್ಚಾರ್ಜ್ ಆಗಿ 3 ಜನ ಸಾವನ್ನಪ್ಪಿ, ಈಗ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾನು ಪರಿಹಾರವನ್ನ ಘೋಷಣೆ ಮಾಡಬಹುದು ಅನ್ನೋ ರೀತಿಯ ಒಂದು ಉತ್ತರವನ್ನು ಕೂಡ ಸದ್ಯ ನೀಡಿರುವಂತದ್ದು. ಮತ್ತೆ ಚಿಕಿತ್ಸೆಗೆ ಬೇಕಾದ ರೀತಿಯಲ್ಲಿ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದೆ ಅನ್ನುವಂತಹ ರೀತಿಯ ವಿಚಾರವನ್ನ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇವತ್ತು ಅಧಿಕೃತವಾಗಿ ಆ ಕುಟುಂಬಕ್ಕೂ ಕೂಡ ಪರಿಹಾರ ಘೋಷಣೆ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.